ನನ್ನ ವೀಕ್ಷಕ ಬಂಧುಗಳೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಂದಿನ ಸಂಭ್ರಮದಂತೆಯೇ ನಿಮ್ಮ ಬದುಕಿನಲ್ಲಿ ಎಂದೆಂದಿಗೂ ಸಂಭ್ರಮ ತುಂಬಿರಲಿ. ಹಿಂದಿನ ಭಾಗದಲ್ಲಿ ಸುಖ ಸಂಸಾರ ಆಗಿರೋ ಸಾವಿತ್ರಿ ಮನೆಗೆ ಲಕ್ಷ್ಮಿ ಬಂದಿರ್ತಾಳೆ. ಲಕ್ಷ್ಮಿ ಆ ಸಂಸಾರದಲ್ಲಿ ಹುಳಿ ಹಿಂಡುತ್ತಾಳೆ. ಪ್ರೀತಿಗೆ ಪಾಪ ಲಕ್ಷ್ಮಿ ಹೇಳೋದೆಲ್ಲ ಸುಳ್ಳು ಅನ್ನೋದು ಗೊತ್ತಿರಲ್ಲ. ಅವಳು ಹೇಳಿರೋದೆಲ್ಲ ನಿಜ ಅನ್ಸುತ್ತೆ. ಆದ್ರೆ ಸಾವಿತ್ರಿಗೆ ಮಾತ್ರ ಸೊಸೆ ಯಾಕೆ ಈ ತರ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾಳೆ ಅನ್ನೋದು ಅರ್ಥನೇ ಆಗಲ್ಲ. ಕೋಪದಲ್ಲಿ ಪ್ರೀತಿ ಮನೆಯಿಂದ ದೂರ ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡ್ತಾಳೆ. ಮಗ ಸೊಸೆ ನಿಜವಾಗ್ಲೂ ದೂರ ಆಗ್ತಾರ? ಇದೆಲ್ಲ ಯಾರು ಮಾಡ್ತಿರೋದು ಅನ್ನೋದು ಸಾವಿತ್ರಿಗೆ ಅರ್ಥ ಆಗತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯೋ, ಇದೇನ್ ಹೇಳ್ತಿದ್ಯಮ್ಮ ಪ್ರೀತಿ ನೀನು? ಅಲ್ಲಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ ನೀನು. ಅಮ್ಮ, ನಿನಗಿದು ಚಿಕ್ಕ ವಿಷಯನೇ ಇರ್ಬೋದು, ಆದರೆ ನನಗೆ ನನ್ನ ಹೆಂಡತಿಗೆ ಇದು ಚಿಕ್ಕ ವಿಷಯ ಅಲ್ಲ. ಅಷ್ಟಕ್ಕೂ ಯಾವುದಮ್ಮ ಚಿಕ್ಕ ವಿಷಯ? ಮನೆಯವರು, ಅಣ್ಣ, ಅತ್ತಿಗೆ, ಅಮ್ಮ ಯಾರು ನಮ್ಮನ್ನ ದೂರ ಮಾಡೋದಿಲ್ಲ. ದೊಡ್ಡವರಾಗಿದ್ವಿ ಅನ್ನೋ ಮಾತ್ರಕ್ಕೆ ನಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಯಾವುದೂ ಕಡಿಮೆ ಆಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ರೆ, ನೀವು ನಮ್ಮಿಬ್ರಿಗೆ ಮೋಸ ಮಾಡಿ ನಿನ್ನ ಹಿರಿ ಮಗ ಸೊಸೆನ ಜೋಪಾನ ಮಾಡ್ಕೊಳ್ತಾ ಇದೆಯಾ ಅಲ್ವಾ? ಅಲ್ವೋ ಮಗ್ನೆ, ನನ್ನ ಮಾತು ಕೇಳು ಸ್ವಲ್ಪ. ನೋಡಿ ಅತ್ತೆ, ನಾನಾಗ್ಲಿ ನನ್ನ ಗಂಡ ಆಗ್ಲಿ ಯಾವತ್ತೂ ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಹಾಗೆ ನಾವು ಕೂಡ ಕದ್ದು ಮುಚ್ಚಿ ಏನು ಮಾಡಿಲ್ಲ. ನೀವು ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಗೌರವ, ಆದ್ರೆ ಅದ್ಯಾವುದು ನಿಮಗೆ ನಮ್ಮ ಮೇಲೆ ಇಲ್ವೇ ಇಲ್ಲ. ವಾವ್, ಏನಾದ್ರೂ ಆಗ್ಲಿ ಈ ಸುಖ ಸಂಸಾರದಲ್ಲಿ ಒಳ್ಳೆ ಕಲಹನೇ ನಡೀತಿದೆ ಅಂತ ಆಯ್ತು. ಏನ್ ಸೀಮಿಗಿಲ್ದಿರೋ ಸೊಸೆ ಇವಳೊಬ್ಳಿಗೆ ಇರೋದು, ಏನ್ ಸೀಮಿಗಿಲ್ದಿರೋ ಅತ್ತೆ ಇವರಿಬ್ರಿಗೇನೆ ಇರೋದು ಅನ್ನೋ ಹಾಗೆ ನಾಟಕ ಮಾಡ್ತಿದ್ರು. ಇವಾಗ ನೋಡು, ಎಲ್ಲ ಒಂದೇ ಸಾರಿ ಕಳ್ದೋಯ್ತು. ಪ್ರೀತಿ ಅವಾಗಿಂದನೂ ಹೇಳ್ತಾನೆ ಇದ್ದೀನಿ ತಾನೆ, ನಾನ್ ಯಾವ ದುಡ್ಡನ್ನು ಶ್ರೀದೇವಿ ಕೊಟ್ಟಿಲ್ಲ. ನನ್ಗೆ ಹಿರಿ ಮಗ ಸೊಸೆ ಆಗ್ಲಿ ಅಥವಾ ಕಿರಿ ಮಗ ಸೊಸೆ ಆಗ್ಲಿ ಎಲ್ರೂ ಒಂದೇ. ಯಾರ್ ಹೆಚ್ಚು ಅಲ್ಲ, ಯಾರ್ ಕಡಿಮೆನೂ ಅಲ್ಲ, ತಿಳ್ಕೊಳ್ಳಿ. ಏನು ಗಂಡ ಹೆಂಡತಿ ನಿಮ್ಮಿಬ್ರಿಗೇನೆ ಈ ಮನೆಯಿಂದ ದೂರ ಹೋಗ್ಬೇಕು, ಬೇರೆ ಆಗ್ಬೇಕು ಅನಿಸ್ತಿದ್ಯಾ? ಅದಕ್ಕೆನಾ ಸುಮ್ನೆ ಏನೇನೋ ಜಗಳ ತೆಗೆದು ಮನೆಯಿಂದ ಹೊರಟೋಗ್ತೀನಿ ಅಂತ ಹೇಳ್ತಾ ಇರೋದು? ಸಾಕು ಅತ್ತೆ, ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀರಾ? ಸರಿ, ಹಾಗಾದ್ರೆ ನೀವಂತೂ ಹಣನ ಅಕ್ಕನ ಕೈಗೆ ಕೊಟ್ಟಿಲ್ಲ. ಹಾಗಾದ್ರೆ ಅಕ್ಕನ ಕೈನಲ್ಲಿ ಅಷ್ಟೊಂದು ಹಣ ಹೇಗ್ ಬಂತು ಅಂತ ನೀವೇ ಕೇಳಿ ಒಂದ್ಸಾರಿ. ಅವಾಗ್ಲಾದ್ರೂ ಸತ್ಯ ಹೇಳ್ತಾರಲ್ವಾ, ನೀವು ಒಪ್ಕೋತೀರಾ ತಾನೆ ಅವಾಗ? ಏನು, ನಿನ್ನ ಹತ್ರ ಅಷ್ಟೊಂದು ಹಣನ? ಶ್ರೀದೇವಿ, ಏನ್ ಹೇಳ್ತಿದ್ದಾಳೆ ನಿನ್ ತಂಗಿ? ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿಜ ಹೇಳು, ಏನಾಯ್ತು? ಶ್ರೀದೇವಿ ತಗೊಳಮ್ಮ, ನಿನ್ನತ್ತೆ ನಿನಗೆ ಅಂತ 10,000 ಕೊಟ್ಟಿದ್ದಾರೆ. ಈ ವಿಷಯನ ಯಾರಿಗೂ ಹೇಳ್ಬಾರ್ದಂತೆ, ಆಯ್ತಾ? ಅಂದ್ರೆ ಅವ್ರ ಹತ್ರ ಬೇರೆ ಹಣ ಇಲ್ವಂತೆ ಮಗಳೇ, ಅದಕ್ಕೆ ನಿನಗೆ ಅಂತ ಮಾತ್ರ ಇದಿಷ್ಟು ಕೊಟ್ಟಿದ್ದಾರೆ. ನಿನ್ ತಂಗಿಗೆ ಗೊತ್ತೇ ಆಗ್ಬಾರ್ದಂತೆ. ಅಯ್ಯೋ, ಇದೇನ್ ಹೇಳ್ತಿದ್ದೀರಾ ಆಂಟಿ? ಅಲ್ಲ, ಅತ್ತೆ ನನಗೋಸ್ಕರ ಇಷ್ಟೊಂದು ದುಡ್ಡು ಕೊಟ್ರಾ? ಹೀಗೆಲ್ಲ ಕೊಡಲ್ವಲ್ಲ ಅವರು. ಇಷ್ಟೊಂದು ಹಣ ನನಗೇನಕ್ಕೆ? ಅಯ್ಯೋ, ಇದೇನಮ್ಮ ನೀನು, ನಿನ್ಗಷ್ಟು ಗೊತ್ತಾಗಲ್ವಾ? ನಿನ್ ಕಂಡ್ರೆ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ. ಆ ಕಿರಿ ಸೊಸೆ ಇದ್ದಾಳಲ್ಲ, ಅವಳಂತೂ ಒಂದು ಕೆಲಸ ಮಾಡಲ್ಲ ಅಂತ ಯಾವಾಗ್ಲೂ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ. ನೋಡು, ನಮ್ಮತ್ಗೆ ತುಂಬಾನೇ ಒಳ್ಳೆಯವರು. ನಿನಗೆ ಅಂತ ಕೊಟ್ಟಿರೋ ದುಡ್ಡನ್ನ ನೀನ್ ಜೋಪಾನವಾಗಿ ಇಟ್ಕೋ. ನಿನ್ ತಂಗಿಗೆ ಗೊತ್ತಾಗ್ದಿದ್ದಾಗೆ ನಿನ್ಗೆ ಏನ್ ಬೇಕೋ ಎಲ್ಲಾನು ತಗೋ. ಏನು, ನಿಜಾನಾ? ನಿಜವಾಗ್ಲೂ ನನಗೆ ಅಂತಾನಾ? ಹೌದಮ್ಮ, ಇದಿಷ್ಟು ದುಡ್ಡು ನಿನಗ್ ಕೊಡು ಅಂತಾನೆ ಹೇಳಿ ಕಳ್ಸಿದ್ರು. ಅವರೇ ಬಂದು ಕೊಡ್ತಿದ್ರಂತೆ. ಮತ್ತ ಅವ್ರು ಬಂದ್ರೆ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತೊಂದ್ರೆ ಅಲ್ವಾ? ಹಾಗಾಗಿ ನನ್ನ ಕೈಯಲ್ಲಿ ಕೊಟ್ಟು ಕಳ್ಸಿದ್ರು. ಆದ್ರೆ ಒಂದು ಮಾತು, ಎಂಥ ಪರಿಸ್ಥಿತಿ ಬಂದ್ರು ನೀನ್ ಹೇಳ್ಬೇಡ ಆಯ್ತಾ, ನಿನ್ನ ಅತ್ತೆ ಕೊಟ್ಟಿದ್ದು ಅಂತ. ಆಮೇಲೆ ಏನಿಲ್ಲ, ಕಿರಿ ಮಗ ಸೊಸೆ ಇಬ್ರು ಜಗಳಕ್ಕೆ ಬಿದ್ಬಿಡ್ತಾರೆ. ಅಯ್ಯಯ್ಯೋ, ಇವಾಗ ಏನಾದ್ರೂ ಗೊತ್ತಾದ್ರೆ ಮುಗೀತು ನನ್ ಕತೆ. ಇವರೆಲ್ಲರೂ ಹುರಿದು ಮುಕ್ಬಿಡ್ತಾರೆ. ಹೇಗಾದ್ರೂ ಮಾಡಿ ಈ ವಿಷಯ ಗೊತ್ತಾಗ್ದಿರೋ ಹಾಗೆ ತಡೆದ್ ಬಿಡ್ಬೇಕು. ಅಯ್ಯೋ ರಾಮ, ಎಲ್ಲಾದ್ರೂ ಈ ಮೂದೇವಿ ಬಾಯಿ ಬಿಟ್ಬಿಟ್ರೆ ಮುಗೀತು ನನ್ ಕತೆ. ಇಷ್ಟೆಲ್ಲ ಮಾಡಿದ್ದು ನಾನೇ ಅಂತ ಗೊತ್ತಾಗ್ಬಿಡುತ್ತೆ. ಛೇ, ಇವಳೊಬ್ಳು ಪ್ರೀತಿ ಏನೋ ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ಮನೆಯಿಂದ ಜಾಗ ಖಾಲಿ ಮಾಡ್ತಾಳೆ. ಇವರೆಲ್ಲರೂ ಅವಾಗ ಆರಾಮಾಗಿ ಅಳ್ತಾ ಕೂರ್ತಾರೆ ಅಂತ ನಾನು ಅನ್ಕೊಂಡಿದ್ರೆ, ಇವಳು ಲಾಯರ್ ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಇಷ್ಟು ದೊಡ್ಡ ಭಾಷಣ ಮಾಡ್ತಿದ್ದಾಳೆ. ದರಿದ್ರದವಳು. ಅದು ಅತ್ತೆ, ಅದೇನಂದ್ರೆ, ಅಯ್ಯೋ ಅದಕ್ಕೆ ಏನೋ ಆಗಿದ್ದಾಯ್ತು, ಹೋಗ್ಲಿ ಬಿಡಿ. ಯಾಕೆ ಇದೇ ವಿಷಯನ ಮುಂದುವರಿಸ್ತಾ ಇದ್ದೀರಾ? ಅಮ್ಮ ಪ್ರೀತಿ, ಏನೋ ಆಗಿದ್ದಾಯ್ತು,
ಇದೊಂದ್ಸಾರಿ ಹೋಗ್ಲಿ ಬಿಡಮ್ಮ. ಇಷ್ಟು ಚಿಕ್ಕ ವಿಷಯಕ್ಕೆ ಮನೆಯೆಲ್ಲ ಬಿಟ್ಟು ಹೋಗೋದೆಲ್ಲ ನಿರ್ಧಾರ ಮಾಡಬಾರ್ದು. ಅದು ತಪ್ಪಲ್ವಾ? ಇನ್ನೊಂದ್ಸಾರಿ ಏನಾದ್ರೂ ಹೀಗೆಲ್ಲ ಆದ್ರೆ ಅವಾಗ ಇದ್ರ ಬಗ್ಗೆ ಯೋಚನೆ ಮಾಡುವಂತೆ. ಇವಾಗ ಕೋಪ ಕಡಿಮೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರನ ಇಲ್ಲಿಗೆ ಬಿಟ್ಬಿಡಮ್ಮ. ನೋಡಿ ಅತ್ತೆ, ಏನೋ ಆಂಟಿ ಇವತ್ತು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ ನನ್ನ ನಿರ್ಧಾರನ ಬದಲಾಯಿಸ್ತಾ ಇದ್ದೀನಿ. ಇನ್ನೊಂದ್ಸಾರಿ ಈ ಭೇದ ಭಾವ ಆಗಿರೋದಾಗ್ಲಿ ಏನಾದ್ರೂ ಈ ಮನೇಲಿ ನಡೀತು ಅಂದ್ರೆ ಅದ್ ನನಗೆ ಗೊತ್ತಾದ್ರೆ ಅವತ್ತೇ ಆ ಕ್ಷಣನೇ ಮನೆಯಿಂದ ಹೊರಟೋಗ್ತೀವಿ. ಅದಂತೂ ನೆನ್ಪಿಟ್ಕೊಳ್ಳಿ. ಆದ್ರೆ ಇವತ್ ನೀವು ಮಾಡಿರೋ ಮೋಸನ ಜೀವನ ಪರ್ಯಂತ ನಾನು ಮರೆಯೋದಿಲ್ಲ. ಅಮ್ಮ ಲಕ್ಷ್ಮಿ, ಇವತ್ ನಿನ್ನಿಂದ ತುಂಬಾನೇ ಉಪಕಾರ ಆಯ್ತು ಕಣಮ್ಮ. ನೀನೇನು ಹೇಳಿಲ್ಲ ಅಂದಿದ್ರೆ ಅವಳ ಹಠನೇ ಸಾಧಿಸ್ಬಿಡ್ತಾ ಇದ್ಲು. ಯಾಕೆ ಹೀಗೆ ಮಾಡ್ತಿದ್ದಾಳೋ ಏನೋ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಅದಕ್ಕೆ ಹೋಗ್ಲಿ ಬಿಡಿ. ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಉಪಕಾರ ಅಂತೆಲ್ಲ ಮಾತಾಡ್ತೀರಾ? ನೀವು ಹೋಗಿ ರೆಸ್ಟ್ ಮಾಡಿ. ಈಗೇನೋ ಆಗಿದ್ದಾಯ್ತು, ಇವಾಗೆಲ್ಲ ಸರಿ ಆಯ್ತಲ್ಲ, ಅಷ್ಟೇ ಸಾಕು. ಛೇ, ಹಾಳಾಗೋಗ್ಲಿ. ಏನೋ ಹೀಗಾದ್ರೂ ಮಾಡಿ ಈ ಮನೆನ 2 ಭಾಗ ಮಾಡಿ ಅಂದ್ಕೊಂಡ ಹಾಗೆ ಇವ್ರ ಮನೇಲಿರೋ ಸಂತೋಷನೆಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈ ಪ್ರೀತಿ ಅವಳಿಂದಾನೆ ಎಲ್ಲಾನು ಹಾಳಾಗೋಯ್ತು. ನಾನೇ ಅವಳ ಹತ್ರ ಹೋಗ್ಬೇಡಮ್ಮ ಮನೆ ಬಿಟ್ಟು ಅಂತ ಹೇಳೋ ಹಾಗಾಯ್ತು. ದರಿದ್ರದವಳು. ಕೊನೆಗೂ ಅನಿವಾರ್ಯವಾಗಿ ಲಕ್ಷ್ಮಿನೇ ಜಗಳನೆಲ್ಲ ಸುಧಾರಿಸ್ಬೇಕಾಗತ್ತೆ. ಎಲ್ಲಿ ಎಲ್ಲ ಸತ್ಯನೂ ಹೊರಗೆ ಬಂದು ತನ್ನ ಬಂಡವಾಳ ಹೊರಗೆ ಬೀಳತ್ತ ಅನ್ನೋ ಕಾರಣಕ್ಕೆ ಅವಳೇ ಸಂಧಾನ ಮಾಡ್ತಾಳೆ. ಅಮ್ಮ ಪ್ರೀತಿ, ಛೇ ಅತ್ತೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ನನ್ಗಂತೂ ನೀವು ಮಾಡಿರೋ ಮೋಸನೇ ಕಣ್ಣೆದ್ರಿಗೆ ಬರುತ್ತೆ. ಈಗ ನೀವು ಹೊರಟೋಗ್ತಿರೋ ಇಲ್ವಾ? ಸರಿ, ಬೇಡ ಬಿಡಿ, ನಾನೇ ಹೋಗ್ತೀನಿ. ಅತ್ತೆನ ಸ್ವಂತ ತಾಯಿ ಥರನೇ ನೋಡ್ಕೊಳ್ತಿದ್ದ ಪ್ರೀತಿ ಲಕ್ಷ್ಮಿ ಹೇಳಿದ ಒಂದೇ ಮಾತಿಂದ ಬೇಜಾರು ಮಾಡಿಕೊಂಡು ಅತ್ತೆ ಜೊತೆಗೆ ಮಾತಾಡೋದು, ಅವ್ರ ಜೊತೆಗೆ ಚೆನ್ನಾಗಿರೋದನ್ನೇ ಬಿಟ್ಬಿಡ್ತಾಳೆ. ಯಾವಾಗಲೂ ಅತ್ತೆಯಿಂದ ದೂರನೇ ಇರ್ತಾಳೆ. ಅತ್ತೆ ಎದುರಿಗೆ ಬಂದರೆ ಸಾಕು ತುಂಬಾನೇ ಕೋಪ ಮಾಡ್ಕೋತಾ ಇರ್ತಾಳೆ. ನೋಡಮ್ಮ ಶ್ರೀದೇವಿ, ಪ್ರೀತಿನ ನಾನು ಯಾವತ್ತೂ ಬೇರೆಯವಳು ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಮ್ಮಿಬ್ರು ನನ್ನ ಸ್ವಂತ ಮಕ್ಕಳು ಅಂದ್ಕೊಂಡಿದ್ದೆ. ಆದರೆ ಅವಳು ಏನೇನೋ ಅಪಾರ್ಥ ತಿಳ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಮಾತಾಡ್ಸಿದ್ರು ಒಂದು ಮಾತು ಕೂಡ ನೆಟ್ಟಗಾಡಲ್ಲ. ಅಯ್ಯೋ ಅತ್ತೆ, ಯಾಕೆ ಬೇಜಾರು ಮಾಡ್ಕೋತೀರಾ? ಎಲ್ಲನೂ ಸರಿಯಾಗತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ. ಅರೆ ಅತ್ತೆ, ಏನು ನಾವಿಬ್ಬರೇ ಇರುವಾಗಲೂ ಹೀಗೆ ಮಾತಾಡ್ತಿದಾರಲ್ಲ? ಅಲ್ಲ, ಅತ್ತೆ ಹೇಳ್ತಿರೋದು ನಿಜ. ಯಾವತ್ತೂ ಅವ್ರು ನಮ್ಮಿಬ್ಬರನ್ನ ಬೇರೆ ಬೇರೆ ಅಂತ ಭೇದ ಮಾಡೇ ಇಲ್ಲ. ಯಾವುದಕ್ಕೂ ಅತ್ತೆನೇ ಕೇಳ್ಬಿಡೋದು ಒಳ್ಳೇದು. ಅತ್ತೆ ದುಡ್ಡು ಕೊಟ್ಟು ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಇಲ್ಲ ಅಂದರೆ ಸುಮ್ಮನೆ ತಲೆಯಲ್ಲಿ ಇದೇ ಪ್ರಶ್ನೆ ಕೊರಿತಾ ಇರುತ್ತೆ. ಅಮ್ಮ ಶ್ರೀ, ಏನಮ್ಮ ಯೋಚನೆ ಮಾಡ್ತಿದ್ಯಾ ನೀನು? ಅದು ಅದು ಅತ್ತೆ, ನಿನ್ನೆ ನೀವೇ ತಾನೇ ನನಗೆ 10,000 ದುಡ್ಡು ಕೊಟ್ಟು ನೀನು ತವ್ರ ಮನೆಗೆ ಹೋಗ್ಬಾ ಅಂತ ಹೇಳಿದ್ದು. ಆದರೆ ನಾನು ಕೊಟ್ಟಿಲ್ಲ ಅಂತ ಯಾಕೆ ಪ್ರೀತಿ ಹತ್ರ ಸುಳ್ಳು ಹೇಳಿದ್ರಿ? ಏನು ಹೇಳ್ತಿದ್ಯಮ್ಮ ಶ್ರೀದೇವಿ ನೀನು? ನಾನು ನಿನಗೆ ದುಡ್ಡು ಕೊಟ್ನಾ? ಇಲ್ವಲ್ಲ, ನಾನು ನಿನಗೆ ಯಾವ ದುಡ್ಡು ಕೊಟ್ಟಿಲ್ಲ. ಏನು ಮಾತಾಡ್ತಿದ್ಯಾ ನೀನು? ಏನು ಹೇಳ್ತಿದ್ರ ಅತ್ತೆ ನೀವು? ನೀವು ಕೊಟ್ಟಿಲ್ವಾ? ಹಾಗಾದ್ರೆ ನಿನ್ನೆ ಲಕ್ಷ್ಮಿ ಆಂಟಿ 10,000 ತಂದು ನಿನ್ನ ಅತ್ತೆ ನಿನಗೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ತವ್ರ ಮನೆಗೆ ಹೋಗಿ ಬರ್ಬೇಕಂತೆ, ಶಾಪಿಂಗ್ ಮಾಡ್ಬೇಕಂತೆ ಅಂತ ತಂದು ಕೊಟ್ರು. ಅದು ಅಲ್ದೇನೆ ಈ ವಿಷಯ ಯಾರಿಗೂ ಹೇಳ್ಬಾರ್ದಂತೆ. ನಿಮ್ಮ ಹತ್ರ ಇರೋದೇ ಇಷ್ಟ ಹಣ, ಹಾಗಾಗಿ ನಿನಗೆ ಮಾತ್ರ ಕೊಟ್ಟಿರೋದು, ನಿನ್ನ ತಂಗಿಗೆಲ್ಲ ಹೇಳ್ಬೇಡ ಅಂತ ಹೇಳಿದ್ರು. ಏನು ಹೀಗೆ ಹೇಳ್ಬಿಟ್ಟು ಕೊಟ್ಲಾ? ಓ, ಅಂದ್ರೆ ಇವಾಗ ಅರ್ಥ ಆಗ್ತಿದೆ ನನಗೆ ಇದಕ್ಕೆಲ್ಲ ಕಾರಣ ಯಾರು ಅಂತ. ಲಕ್ಷ್ಮಿಗೆ ಮೊದಲಿಂದನೂ ಯಾರಾದ್ರೂ ಅವಳ ಎದುರಿಗೆ ಸಂತೋಷವಾಗಿರೋದು ಕಂಡ್ರೆ ಆಗ್ತಿರ್ಲಿಲ್ಲ. ಇವಾಗ ನನ್ನ ಸಂಸಾರನ ಒಡೆದು ಹಾಳು ಮಾಡೋದಕ್ಕೆ ಬಂದಿದ್ದಾಳೆ. ಇಷ್ಟೆಲ್ಲ ರಂಪ ಆಗೋದಕ್ಕೆ ಅವಳೇ ಕಾರಣ. ಇರು, ಅವಳಿಗೆ ಇವತ್ತು ಬಲಿ ಬಿಡಿಸ್ತೀನಿ. ಲಕ್ಷ್ಮಿ ಎಂತವಳು ಅನ್ನೋದು ಸಾವಿತ್ರಿಗೆ ಮೊದಲಿಂದನೂ ಗೊತ್ತಿತ್ತು. ಯಾಕೆ ಅಂದ್ರೆ ಮದುವೆ ಆದ ದಿನದಿಂದನೂ ಅವಳನ್ನ ನೋಡ್ತಾನೆ ಇದ್ಲು. ಆದ್ರೆ ಪಾಪ ಮನೆಗೆ ಬಂದಿರೋ ಸೊಸೆಗೆ ಮಾತ್ರ ಅವಳು ಏನು ಅನ್ನೋದು ಗೊತ್ತಿರೋದಿಲ್ಲ. ಶ್ರೀದೇವಿಯಿಂದ ಸಾವಿತ್ರಿಗೆ ಎಲ್ಲ ಸತ್ಯನೂ ತಿಳಿಯುತ್ತೆ. ಲಕ್ಷ್ಮಿ ಯಾಕೋ ತುಂಬಾ ಬೇಜಾರಾಗ್ತಿದೆ ಕಣೆ. ಸೊಸೆ ಸುಮ್ಮನೆ ಜಗಳ ಆಡ್ತಿದ್ದಾಳೆ. ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ತಿಲ್ಲ ಕಣೆ. ಮನ್ಸಿಗೆ ತುಂಬಾನೇ ನೋವಾಗ್ತಿದೆ. ಅಯ್ಯೋ, ಬೇಜಾರು ಮಾಡ್ಕೊಳ್ಬೇಡಿ ಅದಕ್ಕೆ. ಏನೋ ಹೋಗ್ಲಿ ಬಿಡಿ. ಬೇಜಾರಾಗಿ ಅವಳೇನೋ ಹಾಗೆ ಮಾತಾಡಿರ್ಬೇಕಷ್ಟೆ. ಆದ್ರೂ ಅದಕ್ಕೆ ನೀವು ಹಾಗೆ ಮಾಡಬಾರ್ದಿತ್ತು. ಕಿರಿ ಸೊಸೆಗೊಂಥರ ಹಿರಿ ಸೊಸೆಗೊಂಥರ ಭೇದ ಯಾಕೆ ಮಾಡ್ಬೇಕಿತ್ತು ಹೇಳಿ? ಎಲ್ಲದಕ್ಕೂ ನೀವೇ ಕಾರಣ. ಸಾಕ್ ಬಾಯ್ ಮುಚ್ಚೆ. ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯೇನೆ ನೀನು?
ನನ್ನ ಮನೆಗೆ ಬಂದು ನನ್ನ ಸಂಸಾರನೇ ಹಾಳು ಮಾಡೋದಕ್ಕೆ ನೋಡ್ತಿದ್ಯಾ ಅಲ್ವೇ? ನನ್ಗೇನ್ ಅಷ್ಟು ಗೊತ್ತಾಗಲ್ವಾ? ನನ್ನ ಹಿರಿ ಸೊಸೆಗೆ ನನ್ನ ಹೆಸರು ಹೇಳಿ ದುಡ್ಡು ಕೊಟ್ಟಿದ್ಯಾ? ಕಿರಿ ಸೊಸೆ ಹತ್ರ ಚಾಡಿ ಹೇಳಿ ನಮ್ಮ ಎದುರಿಗೆ ಚೂ ಬಿಟ್ಟಿದ್ಯಾ? ಅಯ್ಯೋ, ಇದೇನದ್ಕೆ ಹೀಗೆ ಹೇಳ್ತಿದ್ದೀರಾ? ಅತ್ತೆ, ಇದೇನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ ಪ್ರೀತಿ, ಈ ರಾಕ್ಷಸಿನೇ ಶ್ರೀದೇವಿಗೆ ನನ್ನ ಹೆಸರು ಹೇಳಿ ದುಡ್ಡು ಕೊಟ್ಟಿರೋದು. ಆಮೇಲೆ ನಿನ್ನ ಹತ್ರ ಬಂದು ಅವಳ ಬಗ್ಗೆನೇ ಚಾಡಿ ಊದಿರೋದು. ಇಷ್ಟೆಲ್ಲ ಮನೇಲಿ ನಡೆಯೋದಕ್ಕೆ ಇವಳೇ ಕಾರಣ. ಅಂದ್ರೆ ಇವರು ನಮ್ಮ ಮನೆಗೆ ಬಂದು ನಮ್ಮನೆ ನೆಮ್ಮದಿನೆಲ್ಲ ಸಂತೋಷನೆಲ್ಲ ಕಿತ್ಕೋಬೇಕು, ಹಾಳು ಮಾಡ್ಬೇಕು ಅಂತ ಬಂದಿದ್ದಾರೆ. ಅದ್ ಎಷ್ಟು ಕೆಟ್ಟ ಮನಸ್ಥಿತಿ ಇರಬೇಡ ಇವ್ರಿಗೆ. ಇಂಥವ್ರನ್ನ ನಮ್ಮ ಮನೇಲಿ ಬಿಟ್ಕೊಂಡ್ರೆ ಅತ್ತೆ ನಮ್ ಸಂಸಾರನೇ ಹಾಳಾಗತ್ತೆ. ಮೊದ್ಲು ಈ ಮನೆಯಿಂದ ಇವ್ರನ್ನ ಆಚೆ ತಳ್ಳಿ. ಹೌದು ಅತ್ತೆ, ಇಂಥವ್ರ ಮಾತನ್ನ ನಂಬಿ ನಾನು ನಿಮ್ಮನ್ನ ಅನ್ಮಾನಿಸ್ಬಿಟ್ಟೆ. ಕ್ಷಮಿಸಿ ಅತ್ತೆ. ಮೊದ್ಲು ಈ ಕೆಟ್ಟ ಹುಳನ ಮನೆಯಿಂದ ಆಚೆ ಹಾಕಿ. ನೋಡು ಲಕ್ಷ್ಮಿ, ಇಷ್ಟೆಲ್ಲ ಆದ್ಮೇಲೂ ನೀನ್ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನನ್ ಮಕ್ಳು ಬರೋದ್ರೊಳಗೆ ನೀನ್ ಇಲ್ಲಿನ ಜಾಗ ಖಾಲಿ ಮಾಡು. ನಿನ್ನಂತವಳು ಈ ಮನೇಲಿದ್ರೆ ಈ ಸಂಸಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಸಂಸಾರನ 4 ಛಿದ್ರ ಮಾಡ್ಬಿಡ್ತೀಯ ಅಷ್ಟೇ. ಮೊದ್ಲು ಇಲ್ಲಿಂದ ತೊಲಗು. ಈ ಕಡೆ ತಲೆ ಹಾಕಿ ಮಲಗಬೇಡ ನೀನು. ಇಷ್ಟೆಲ್ಲ ಆಗಿರೋದು ಲಕ್ಷ್ಮಿಯಿಂದಾನೆ ಅಂತ ಅತ್ತೆಗೆ, ಸೊಸೆಯಂದ್ರಿಗೆ ಎಲ್ರಿಗೂ ಗೊತ್ತಾಗತ್ತೆ. ಎಲ್ರೂ ಸೇರಿ ಲಕ್ಷ್ಮಿಗೆ ಸರಿಯಾಗಿ ಬೈದು ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳ್ತಾರೆ. ಲಕ್ಷ್ಮಿ ಕೂಡ ಬಂದಿರೋ ದಾರಿಗೆ ಸುಂಕ ಇಲ್ಲ ಅಂತ ಏನು ಮಾಡೋದಕ್ಕಾಗ್ದೇನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಲೇಬೇಕಾಗತ್ತೆ. ಇದಾದ್ಮೇಲೆ ಅತ್ತೆ ಸೊಸೆ ಎಲ್ರೂ ಒಟ್ಟಾಗಿ ಸಂತೋಷವಾಗಿ ಬದುಕ್ತಾರೆ. ಎಲ್ರ ಜೀವನದಲ್ಲೂ ಹೀಗೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ನಾವು ಹುಷಾರಾಗಿರ್ಬೇಕು ಅಷ್ಟೇ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಬಾಬಾಜಾನ್ ಮತ್ತೆ ರಫಿ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್, ಹೇಗಿದ್ದೀರಾ? ಹಾಗೆ ವಿದ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಹಾಯ್ ಮಂಜು, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.